ಓಂ ಶಾಂತಿ. ಇವತ್ತಿನ ದಿನ ನಾವು ಆಲಸ್ಯ ಬಗ್ಗೆ ನೋಡೋಣ. ಯೂಶ್ವಲಿ ನಮಗೆ ಆಲಸ್ಯ ಬರ್ತೈತ್ರಿ, ಅದಕ್ಕೆ ನಾವು ಜೀವನದಲ್ಲಿ ಮಾಡ್ಬೇಕಂತ ಇರ್ತೈತ್ರಿ ಎಲ್ಲರಿಗೂ. ಆದರೂ ಕೂಡ ಆಲಸ್ಯ ಅಲ್ಬೇಲಪಂತಲ್ಲಿ ಬಂದು ಏನು ಮಾಡಬೇಕಂತಿಲ್ಲ, ಅವಾಗ ಮಾಡ್ಕೊಳಿಕ್ಕೆ ಆಗೋದಿಲ್ಲ. ಒಮ್ಮೆ ಬಂತು ಇಷ್ಟು ಆಲಸಿತನ ಬಂದುಬಿಡ್ತೈತಲ್ರಿ, ಒಂದು ನೀರಿನ ಗ್ಲಾಸ್ ಅಡುಗೆ ಮನೆಗೆ ಹೋಗಿ ನಾ ಕುಡಿಯುವಷ್ಟ್ರೊಳಗೂ ನನಗೆ ಏನು ಬಂದುಬಿಡ್ತೈತಿ, ಆಲಸಿತನ ಬಂದುಬಿಡ್ತೈತಿ. ಇದು ಆಲಸಿತನ ಎದಕ್ಕೆ ಬರ್ತೈತೆ ಅಂದರೆ, ಮನಸ್ಸಿಗೆ ಏನಾದರೂ ಬೇಜಾರಾಗಿರಬೇಕು, ಖುಷಿ ಇಲ್ಲ, ಹುರುಪಿಲ್ಲ, ಏನೋ ಮಾಡಿದ್ದೆ ಆದರೆ ಅದ್ರ ತಕ್ಕಂಗೆ ಸಫಲತೆ ಸಿಕ್ಕಿಲ್ಲ, ಅಥವಾ ಬೇರೆಯವರಿಗೆ ಪ್ರಶಂಸೆ ಜಾಸ್ತಿ ಸಿಗ್ತಾ ಇದೆ, ನನಗೆ ಕಡಿಮೆ ಸಿಗ್ತಾ ಇದೆ. ನಾನು ಕೂಡ ಅಷ್ಟೇ ಪರಿಶ್ರಮ ಪಟ್ಟಿದ್ದೆ, ಅವ್ರಿಗೆ ಸಿಕ್ತು, ನನಗೆ ಸಿಗಲಿಲ್ಲ. ಈ ರೀತಿ ಬಂದಾಗ ಮನಸ್ಸಿಗೆ ಬೇಜಾರಾಯ್ತಂದರೆ ನಮ್ಮಲ್ಲಿ ಆಲಸಿತನ ಬಂದುಬಿಡ್ತೈತೆ. ಈಗ ಆಲಸಿತನ ಇರೋದ್ರಿಂದ ಆಲಸಿ ಒಮ್ಮೆ ಬಂತಂದರೆ ಅದನ್ನು ನಾವು ಗೆಲ್ಲಲಿಕ್ಕೆ ಭಾಳ ಪ್ರಯತ್ನ ಪಡಬೇಕಾಗೈತೆ. ಯಾಕಂದ್ರೆ ಅದು ನಮ್ಮನ್ನು ಏನೋ ಜೀವನದಲ್ಲಿ ಮುಂದುವರಿಸ್ಲಿಕ್ಕೆ ಕೊಡೋದಿಲ್ಲ. ಯೋಚನೆಗಳಂತೂ ಸಿಕ್ಕಾಪಟ್ಟಿ ಅದಾವ್ರಿ. ನಾ ಹಂಗೆ ಮಾಡ್ಬೇಕು, ನಾ ಹಿಂಗೆ ಮಾಡ್ಬೇಕು, ನಾ ಅದನ್ನು ಮಾಡ್ಬೇಕು, ನಾ ಇದನ್ನು ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಮಾಡ್ಬೇಕು, ಇಟ್ಟೊತ್ತಿಗೆ ಹೇಳ್ಬೇಕು, ಇಟ್ಟೊತ್ತಿಗೆ ಎಕ್ಸಸೈಸ್ ಮಾಡ್ಬೇಕು, 12 ಸಲ ಸೂರ್ಯ ನಮಸ್ಕಾರ ಹಾಕ್ಬೇಕು, 10 kg ಇಳಿಸಬೇಕು, ನಾ ಚಹಾ ಬಿಡ್ಬೇಕು, ನಾ ಊಟ ಮಾಡ್ಬೇಕಾದ್ರೆ ಚಿಗಿಳಿಸ್ಲೇ ತಿನ್ಬೇಕು, ನಾ ಹ್ಯಾಂಡ್ ರೈಟಿಂಗು ಅಕ್ಷರಗಳನ್ನ ಬರಿತೀನಿ, ನಾ ದುಂಡು ಬರೀಬೇಕು, ನಾ ರಾತ್ರಿ ಬೇಗ ಹೇಳ್ಬೇಕು, ಬೇಗ ಮಲ್ಕೋಬೇಕು, ಶಿಸ್ತಿರಬೇಕು. ಇವನ್ನೆಲ್ಲ ಭಾಳ ನಾವು ಏನು ಮಾಡ್ಕೊಂಡಿರ್ತೇವೆ ಅಂದರೆ, ನಾ ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕಂತ ಹಾಕೊಂಡಿರ್ತೇವೆ. ಆದರೆ ಆಲಸಿತನ ಇರೋದು ಕಾರಣದಿಂದ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಏನು ಮಾಡಬೇಕು, ನಾವು ಆಲಸ್ಯತೆನ ಹೋಗ್ಬೇಕಂದ್ರೆ ನಮ್ಮ ರೂಮನ್ನು ಮೊದಲು ಕ್ಲೀನ್ ಇಟ್ಕೋಬೇಕ್ರಿ. ಫಸ್ಟ್ ಥಿಂಗ್, ನಮ್ಮ ಹಾಸಿಗೆ ಆಯಿತು, ನಮ್ಮ ಸುತ್ತಲೂ ನಮ್ಮದು ಟೇಬಲ್ ಇರ್ಬೋದು, ಅಥವಾ ಯಾರು ನೀವು ನಿಮ್ಮ ಮನೆಯಲ್ಲದಿರಿ, ನೀವು ಎಷ್ಟು ಶಿಸ್ತಿರ್ತಿರಲ್ಲ ಅಷ್ಟು ನಿಮ್ಮ ಆಲಸಿತನ ದೂರ ಆಕೈತಿ. ಆಲಸ್ಯ ಏನು ಮಾಡ್ತೈತೆ ಅಂದರೆ ನಮ್ಮ ಶಿಸ್ತು ಇರೋಕೆ ಕೊಡೋದಿಲ್ಲ. ಆಲಸಿ ನಮ್ಮಲ್ಲಿ ಇಷ್ಟು ಹೊಕ್ಕೊಂಡು ನಾವು ಒಮ್ಮೊಮ್ಮೆ ಮತ್ತು ಇನ್ನೊಂದು ಯೂಶ್ವಲಿ ನೋಡಿರಿ, ಯಾರು ಬುದ್ಧಿಯಿಂದ ಶಾಣೆ ಇರ್ತಾರಲ್ಲ ಅವ್ರು ಆಲಸಿ ಇರ್ತಾರೆ. ಯಾಕಂದರೆ ಅವ್ರು ಬುದ್ಧಿಯಿಂದ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರ ಮೈಯನ್ನು ಬಗ್ಸೋದಿಲ್ಲ. ಸೊ ಮೈಯನ್ನು ಬಗ್ಗಿಸಲಿಲ್ಲ ಅಂದ್ರೆ ಆಲಸಿತನ ನಮ್ಮಲ್ಲಿ ನಮ್ಮಲ್ಲಿ ಸೇರ್ಕೊಂಡಿರೋದ್ರಿಂದ ನಮಗೆ ಏನು ಮಾಡ್ಬೇಕಂತೀವಲ್ರಿ ಅದು ಮಾಡೋಕ್ಕಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಬೆಡ್ ಐತೆ ಅಂತ ತಿಳ್ಕೊರಿ. ಬೆಡ್ ಮುಂಜಾನೆ ಎದ್ದು ಕೂಡಲೇ ಹಾಸಿಗೆ ಮಡ್ಚ್ಬೇಕ್ರಿ, ಹೌದಾ ಇಲ್ಲ? ಆದರೆ ಆಲಸಿತನ ಇರೋ ವ್ಯಕ್ತಿ ಹೆಂಗೆ ಮಾಡ್ತಾನೆ ರೀ, ಅದನ್ನು ಹಂಗೆ ಇಡ್ತಾನೆ ರೀ, ಮೊದಲು ಸ್ನಾನಕ್ಕೆ ಹೋಗ್ತಾನೆ ರೀ, ಆಮೇಲೆ ಬಂದು ಮಡ್ಚಿಡ್ತಾನೆ ರೀ, ಹೌದಾ ಇಲ್ಲ? ಆಲಸಿ ಇಲ್ಲದಂಥ ವ್ಯಕ್ತಿ, ಆ್ಯಕ್ಟಿವ್ ವ್ಯಕ್ತಿ ಹೇಗಿರ್ತಾನೆ, ಮೊದಲು ಹಾಸಿಗೆ ಮಡಚ್ತಾನೆ, ಮೊದಲು ಬೆಡ್ ಕ್ಲೀನ್ ಮಾಡ್ತಾನೆ. ಆದರೆ ಆಲಸಿ ವ್ಯಕ್ತಿ ಅಲ್ಲೇ ಊಟ ಮಾಡ್ತಾನೋ, ಅಲ್ಲೇ ನಾಷ್ಟ ಮಾಡ್ತಾನೋ, ಅಲ್ಲೇ ಹಾಸಿಗೆಗೆಲ್ಲ ಬೆಡ್ಶೀಟ್ ಎಲ್ಲ ಹಾಗೆ ಇರ್ತೈತಿ. ಒಂದು ಬುಕ್ಸ್ ಓದಿದ್ರು ಆ ಬುಕ್ಸ್ ಅಲ್ಲೇ ಇರ್ತೈತಿ. ಒಂದಿಟ್ಟು ಅವ್ರು ಟ್ರೇಸ್ರಿ ನೋಡ್ರು, ಟ್ರೇಸ್ರಿ ಫುಲ್ ಎಲ್ಲ ಹಾಗೆ ಇರ್ತೈತಿ. ರೂಮ್ ನೋಡ್ರಿ, ಎಲ್ಲಿ ನೋಡ್ತೀವಿ ಧೂಳೇ ಇರ್ತೈತಿ. ಸೊ ಫಸ್ಟ್ ನಾವು ಆಸೆದಿಂದ ದೂರ ಆಗ್ಬೇಕಂದ್ರೆ ನಮಗೆ ಯಾವುದು ಸೇರಂಗಿಲ್ಲ ನೋಡ್ರಿ ಅದನ್ನ ಮಾಡ್ಬೇಕು, ಅಂದ್ರನ ದೂರ ಆಕೈತೆ. ಇಲ್ಲಾದರೆ ಆಲಸಿತನ ನಮ್ಮಿಂದ ಹೋಗೋದಿಲ್ಲ. ಸೊ ಫಸ್ಟ್ ಕೆಲಸ ಏನು ಮಾಡ್ಬೇಕಂದ್ರೆ ನಮ್ಮ ಬೆಡ್ ಕ್ಲೀನ್ ಇರಬೇಕು. ನಮ್ಮ ಬೆಡ್ ಕ್ಲೀನ್ ಇತ್ತು, ರಾತ್ರಿ ನಿದ್ದೆ ಚಲೋ ಆಕೈತಿ. ರಾತ್ರಿ ನಿದ್ದೆ ಚಲೋ ಆತಂದ್ರೆ ನಿಮ್ಮ ಮಾರ್ನಿಂಗ್ ಆ್ಯಕ್ಟಿವ್ ಇರ್ತೈತಿ, ನಿಮ್ಮ ಮಾರ್ನಿಂಗು ಕೂಡ ಚಂದ ಇರ್ತದೆ. ಸೊ ಫಸ್ಟ್ ಕೆಲಸ ಏನಂದ್ರೆ ನಮ್ಮದು ಹಾಸಿಗೆ ಚೆನ್ನಾಗಿರಬೇಕು. ಸೆಕೆಂಡ್, ನಮ್ಮದು ಟ್ರೇಸ್ರಿ, ನಮ್ಮ ವಾರ್ಡ್ರೋಬ್ ಅಥವಾ ನಮ್ಮ ಟೇಬಲ್, ನಮ್ಮ ಬುಕ್ಸು, ನಮ್ಮದು ಎಲ್ಲ ಕ್ಲೀನು, ಅವೆಲ್ಲ ಕ್ಲೀನ್ ಇರಬೇಕು. ಮತ್ತು ನಿಮ್ಮ ರೂಮ್ದಲ್ಲಿ ಇರ್ತೀರ ಅಂದರೆ ಪ್ರತಿದಿನ ಕಸ ಪರಿಶಿ ಇರಬೇಕು. ಸೊ ನೀವು ಸುತ್ತಲೂ ಎಷ್ಟು ಶಿಸ್ತಿರ್ತೀರಿ, ನೀವು ಹಾಕ್ಕೊಳ್ಳುವಂಥ ಡ್ರೆಸ್ ಅನ್ರಿ, ಇದು ನಿಮ್ಮದು ಶಿಸ್ತಿತ್ತಂದರೆ ನೀವು ಆಲಸಿತನದಿಂದ ಹೊರಗೆ ಬರ್ತೀರಿ. ಇನ್ನೊಂದು, ಆಲಸಿ ಯಾಕೆ ಬರ್ತೈತೆ ಅಂದರೆ ನಮ್ಮ ಮೆದುಳಿನಲ್ಲಿ ಡೊಪಮೈನ್ ಅಂತ ಹೇಳಿ ಒಂದು ಹಾರ್ಮೋನ್ ರಿಲೀಸ್ ಆಕೈತ್ರಿ. ಆ ಡೊಪಮೈನ್ ನಮ್ಗೆ ಏನು ಮಾಡ್ತೈತೆ ಅಂದ್ರೆ ಖುಷಿ ಕೊಡಿಸ್ತೈತ್ರಿ. ಯಾರಲ್ಲಿ ಡೊಪಮೈನ್ ಜಾಸ್ತಿ ಸಿಕ್ರೀಟ್ ಆಗೈತಲ್ರಿ ಅವ್ರಿಗೆ ಖುಷಿ ಇರ್ತಾರೆ, ಅವ್ರು ಹ್ಯಾಪಿ ಇರ್ತಾರೆ. ಈಗ ನಮಗೆ ಡೊಪಮೈನ್ ಕಡಿಮೆ ರಿಲೀಸ್ ಆಗತೈತಿ, ಅದಕ್ಕೆ ನಮ್ಮ ಜೀವನ ನಮಗೆ ಹೆಂಗೆ ಅನಿಸ್ತೈತೆ, ಸಪ್ಪಗೆ
ಬೇಜಾರ, ಏನೂ ಮಾಡಬಾರ್ದು, ಸುಮ್ಮನೆ ಹಾಸಿಗೆ ಹೊತ್ಕೊಂಡು ಗಪ್ಪ ಮಲ್ಕೊಂಡ್ಬಿಡ್ಬೇಕು, ಚಾದರ ಹೊಚ್ಕೊಂಡು ಗಳ್ಳಂತ ಅಳಬೇಕು, ಏನೂ ಬೇಡ, ಜೀವನ ಬೇಡ, ಮಂದಿ ಬೇಡ, ಎಲ್ಲಿ ಹೋಗೋದು ಬೇಡ, ಎಲ್ಲಿ ಸರಿಯೋದು ಬೇಡ, ಇಲ್ಲಿ ಸರಿಯೋದು ಬೇಡ ನನಗೆ, ನೀವು ಊಟ ತೊಗೊಂಬರ್ರಿ, ನೀವೇ ತಿನ್ನಿಸ್ರಿ, ನಾ ಹೊಳ್ಳಿ ಮಕ್ಕೋತೇನೆ, ಈ ರೀತಿನೂ ಬೇಜಾರಂದ್ರೆ ಬೇಜಾರನೇ ಹೋಗ್ತಿರ್ತೀವಿ ರೀ. ಯಾಕಂದ್ರೆ ನಮ್ಮಲ್ಲಿ ಆ ಡೋಪಮೈನ್ ಎಂಬ ಹಾರ್ಮೋನ್ ಏನೈತಲ್ರಿ ಅದು ಕಡಿಮೆ ರಿಲೀಸ್ ಆಗತೈತಿ. ಈಗ ಆ ಡೋಪಮೈನ್ಗೆ ಈಗ ನೋಡ್ರಿ, ಈಗ ಒಂದು ನಾನು ಸದ್ಯಕ್ಕೆ ಟಿ ವಿ ನೋಡ್ಬೇಕಂತೇನೆ, ಟಿ ವಿ ನೋಡ್ಬೇಕಾದ್ರೆ ನನ್ನ ಡೋಪಮೈನ್ ಭಾಳ ಹೆಚ್ಚಿಗೆ ರಿಲೀಸ್ ಆಗಿಬಿಟ್ಟಿರ್ತೈತಿ. ಅದಕ್ಕೆ ನಮ್ಗೆ 2 ತಾಸು ಆಗಿದ್ದು ಗೊತ್ತಿಲ್ಲ, 3 ತಾಸು ಆಗಿದ್ದು ಗೊತ್ತಿಲ್ಲ. ಖರೆ ಅದೇನು ರೀ ಆನ್ ದ ಸ್ಪಾಟ್ ಅಷ್ಟೇ ನಮ್ಮನ್ನ ಏನು ಮಾಡಿಸ್ತೈತೆ ಅಂದರೆ ಡೋಪಮೈನನ್ನು ಏರಿಸ್ತೈತಿ. ಆಮೇಲೆ ಅದ್ರದ್ದು ಪರಿಣಾಮ ಏನೈತಂದ್ರೆ ಅದು ಭಾಳ ಏನೈತ್ರಿ, ಪರಿಣಾಮ ಭಾಳ ಕೆಟ್ಟದೈತಿ. ನಮ್ದು ಕಣ್ಣು ಹಾಳಾಗ್ತೈತೆ ರೀ, ಮನಸ್ಸಿನಲ್ಲಿ ವಿಚಾರಗಳು ಕುತ್ಕೊಂಡ್ಬಿಡ್ತಾವೆ, ಅದ್ರ ಪರಿಣಾಮ ಭಾಳ ಇದೆ. ಫಸ್ಟ್ ಅದು ಏನು ಡೋಪಮೈನ್ ಒಮ್ಮೆ ಏರ್ತೈತಲ್ರಿ, ಹಂಗೆ ನಮ್ಗೆ ರಿಲೀಸ್ ಮಾಡೋದ್ರಿಂದ ನಮಗೆ ಟಿ ವಿ ನೋಡೋಕತ್ತಾಗ ನಮಗೇನು ಬೇಜಾರು ಅನ್ಸೋದೇನು, ನಮ್ಗೆ ಮರಿತೇವೆ. ಮತ್ತು ನಾವು ಏನರ ಸಪ್ಪಗಾಗಿದ್ರು ಕೂಡ ಮರಿತೇವೆ. ಆದರೂ ನಾ ಟಿ ವಿ ಮುಗಿದ ನಂತರ ಹೊಳ್ಳಿ ನನ್ನ ಜೀವನ ರಿಟರ್ನ್ ಆದಾಗ ನಂದೇನು ಪ್ರಾಬ್ಲಮ್ ಅಥವಾ ನನ್ನ ಬೇಜಾರ್ತನ ಹೋಗ್ತೈತೇನು ರೀ, ಮತ್ತು ಆ ಬೇಜಾರತನವನ್ನು ನಾವು ಹೋಗ್ಲಾಡಿಸ್ಲಿಕ್ಕೆ ಮತ್ತು ನಾ ಟಿ ವಿ ನೋಡ್ಬೇಕಾಕಂದ್ರೆ ನನ್ನ ತಲೆ ಏನಾಗಬಾರ್ದು, ತಲೆ ಎಷ್ಟು ಬಿಸಿ ಆಗಬಾರ್ದು, ನನ್ನ ಕಣ್ಣು ಏನಾಗಬಾರ್ದು. ಅದೇ ರೀತಿ ಒಂದು ಸ್ವೀಟ್ ತಿಂದ, ಯಾಕೆ ನಮ್ಮ ಸ್ವೀಟ್ ಬಾಬಾನು ನೋಡ್ರಿ ಟೋಲಿ ಯಾಕೆ ಕೊಡ್ತಾನೆ ಹೇಳ್ರಿ ಬಾಬಾ, ಯಾಕಂದ್ರೆ ಟೋಲಿ ತಿನ್ನೋದ್ರಿಂದ ನಮ್ಮ ಡೋಪಮೈನ್ ಸಿಕ್ರೇಟ್ ಆಕೈತ್ರಿ. ಅದಕ್ಕೆ ಬಾಬಾ ಭಾಳ ಕ್ಲೇವರ್ ಅದನ್ರಿ, ಅದಕ್ಕೆ ಟೋಲಿ ಕೊಡ್ತಾನೆ. ಬಚ್ಚೆ ಸೇವಾ ಕರೋ ಟೋಲಿ ಮಿಲೆಗ ಅಂತಾನೆ ಬಾಬಾ, ಸೇವಾ ಮಾಡಿರಿ ನಿಮ್ಗೆ ಟೋಲಿ ಸಿಗ್ತೈತೆ ಅಂತ. ಯಾಕಂದ್ರೆ ಟೋಲಿ ತಿನ್ನೋದ್ರಿಂದ ನಮ್ಮಲ್ಲಿ ಬ್ರೈನ್ನಾಗೇನು ಡೋಪಮೈನ್ ಐತಲ್ರಿ ಅದು ಸಿಕ್ರೇಟ್ ಆಕೈತೆ. ಸೊ ಅದು ಸಿಕ್ರೇಟ್ ಆಗೋದ್ರಿಂದ ನಮ್ಮಲ್ಲಿ ಒಂಥರ ಖುಷಿ ಬರ್ತೈತೆ ರೀ. ಜಾಸ್ತಿ ಅದಕ್ಕೆ ಟೋಲಿಗೆ ಬೆನ್ನು ಹತ್ತಿದ್ವಿ ಅಂದರೆ ಬಾಬಾ ಏನಂತಾನೆ, ಅದಕ್ಕೆ ಲಾಲ್ಚಿ ಅಂತಾನೆ, ಹೌದಿಲ್ಲ, ಲೋಬಿ ಅಂತ ಹೇಳ್ತಾರೆ. ಅಂದರೆ ಎಲ್ಲವನ್ನೂ ಲಿಮಿಟ್ ಇರಬೇಕು. ಆದರೆ ನಮಗೆ ಬಾಬಾರವರು ಆ ಡೋಪಮೈನನ್ನು ಸಿಕ್ರೀಟ್ ಮಾಡ್ಕೊಳ್ಳಿಕ್ಕೆ ಬಾಬಾ ನಮಗೆ ಏನು ಹೇಳ್ಕೊಟ್ಟಿದ್ದಾರೆ, ಧ್ಯಾನ ಹೇಳ್ಕೊಟ್ಟಾರೆ. ಅಂದರೆ ಯಾವುದೋ ಆಧಾರ ಇಲ್ಲದ ನಮ್ಮ ಡೋಪಮೈನ್ ಏನಾಗಬೇಕು ರೀ, ಸಿಕ್ರೀಟ್ ಆಗಬೇಕು. ಈಗ ಬರ್ರಿ, ಈಗ ಒಂದು ನಮ್ಗೆ ಟಿ ವಿ ಆಯಿತು, ಒಂದು ಶುಗರ್ ಆಯಿತು, ಒಂದು ಸಕ್ಕರೆ ಆಯಿತು, ನಮ್ಗೆ ಡೋಪಮೈನ್ ಸಿಕ್ರೀಟ್ ಆಕೈತ್ರಿ, ಅದಕ್ಕೆ ನಮ್ಗೆ ಖುಷಿ ಅನುಭವ ಆಕೈತಿ. ಈಗ ನಾನು ಖುಷಿಯನ್ನು ಇವು ಯಾವುದೋ ಆಧಾರ ಇಲ್ಲದೆ ಖುಷಿದಿಂದ ಆಲ್ಸಿತನವನ್ನು ನಾ ಹೇಗೆ ದೂರ ಮಾಡ್ಕೋಬೋದು. ಯಾಕಂದ್ರೆ ಖುಷಿ ಇತ್ತಂದ್ರೆ ಆಲ್ಸಿ ಇರೋದಿಲ್ಲ. ಈಗ ನೋಡಿರಿ, ಯಾವುದೋ ಮನೇಲಿ ಫಂಕ್ಷನ್ ಇದ್ದಾಗ ನಾವು ಎಷ್ಟು ಓಡಾಡಿ ಸೇವೆ ಮಾಡ್ತಿರ್ತೇವೆ, ಅವಾಗ ನಮ್ಗೆ ಏನರ ಆಲ್ಸಿ ಬರ್ತೈತೇನ್ರಿ, ಇಲ್ಲ. ಯಾಕಂದ್ರೆ ನಾವು ಅದು ಹ್ಯಾಪಿ ಅದೇ. ಸೊ ನಾವು ಖುಷಿಯನ್ನು, ಆಲಸ್ಯವನ್ನು ಹೇಗೆ ನಾನು ತೆಗೆದು ಹಾಕಬೇಕು ಖುಷಿಯಿಂದ. ಈಗ ಆಲ್ಸಿತನ ನಾವು ಹೋಗ್ಬೇಕಂದ್ರೆ ಆಗೇಲಿ ನಾವು ನೋಡಿದ್ವಿ, ನಾವು ಸ್ವಚ್ಛ ಇರಬೇಕು ಫಸ್ಟ್. ಎರಡನೇದು, ನಿಮಗೆ ಯಾವುದು ಸೇರೋದಿಲ್ಲ ಅದನ್ನೇ ಮಾಡಿರಿ. ನಮ್ಗೆ ಯಾವುದು ಸೇರೋದಿಲ್ಲಲ್ರಿ, ನಾವು ಅದನ್ನ ಮಾಡಬೇಕು. ನಮಗೆ ಯಾವುದು ಸೇರೋದಿಲ್ಲ ಹೇಳ್ರಿ, ಈಗ ಇದನ್ನು ನೋಡಿರಿ, ಒಂದು ರೂಮ್ ಸ್ವಚ್ಛ ಮಾಡೋದು ನಮ್ಗೆ ಸೇರಂಗಿಲ್ಲ. ನಮ್ಮ ಡ್ರೆಸ್ ನಾವು ಚೆಂದಾಗಿ ಇಟ್ಕೋಬೇಕಂದ್ರೆ ನೋಡಿರಿ, ಒಬ್ರೊಬ್ರು ಎಷ್ಟು ಡ್ರೆಸ್ ಚೆಂದ ಇಟ್ಕೊಂಡಿರ್ತಾರೆ, ಎಷ್ಟು ಡ್ರೆಸ್ಸಿಂಗ್ ಸೆನ್ಸ್ ಚೆಂದ ಇರ್ತೈತಿ. ಒಬ್ಬರು ಬಟ್ಟೆಗೆ ಎಷ್ಟು ಸ್ವಚ್ಛ ಹೋಗಿರ್ತಿರ್ತಾರೆ, ನಮ್ಮ ಬಟ್ಟೆನೂ ಸ್ವಚ್ಛ ಹೋಗ್ಯಾಕೆ ಆಲ್ಸಿತನ ಮಾಡ್ತಿತ್ತು. ಒಬ್ಬರು ನೋಡಿರಿ, ಪಾತ್ರೆ ಇಡೋದು ಕೂಡ ಎಷ್ಟು ಚೆಂದ ಇಡ್ತಿರ್ತಾರೆ. ಒಬ್ಬರು ಪಾತ್ರೆ ಡಬ್ಬ ಹಾಕೋದು ಕೂಡ ಎಷ್ಟು ಚೆಂದ ಡಬ್ಬ ಹಾಕ್ತಿರ್ತಾರೆ. ಒಬ್ಬರು ಪಾತ್ರೆ ತಿಕ್ಕೋದು ಕೂಡ ಎಷ್ಟು ಚೆಂದ ತಿಕ್ತಿರ್ತಾರೆ. ಒಬ್ಬರೊಬ್ರು ಕಸ ಹೊಡಿತಾರೆ, ಎಷ್ಟು ಚೆಂದ ಕಸ ಹೊಡಿತಾರೋ ಅಷ್ಟು ಚೆಂದ ಕಸ ಹೊಡಿತಾರೆ. ಒಬ್ಬರು ಪರ್ಶಿ ಒರೆಸ್ತಾರೆ, ಎಷ್ಟು ಚೆಂದ ಪರ್ಸಿ ಒರೆಸ್ತಾರೆ. ನಾವು ಕೂಡ ಮಾಡ್ತೇವೆ ರೀ, ಹೆಂಗೆ ಮಾಡ್ತೇವೆ, ಮ್ಯಾಗ್ ಮಾಡಿಬಿಡ್ತೇವೆ, ಪಟ್ ಮುಗಿಸ್ಬಿಡ್ತೇವೆ. ಯಾಕಂದ್ರೆ ಯಾಕೆ ಆಲ್ಸಿ ಅಂದ್ರೆ ನಮ್ಮ ಮೈಯನ್ನು ನಮ್ಮ ಬಗ್ಗಿಸ್ಬಾರ್ದು ಅಂತ ನಮ್ಗೆ ವೇಸ್ಟ್ ಅನ್ನಿಸ್ತೈತಿ. ಈಗ ನಮ್ಮ ಬ್ರೈನಿಗೆ ನಾನು ಹ್ಯಾಪಿನೆಸ್ನ ಕೊಡಬೇಕಂದ್ರೆ ನಮ್ಮ ಬ್ರೈನಿಗೆ ಆ ಡೋಪಮೈನ್ನ ಕ್ರಿಯೇಟ್ ಮಾಡಬೇಕು. ಯಾಕಂದ್ರೆ ಡೋಪಮೈನ್ ಕ್ರಿಯೇಟ್ ಆತಂದ್ರೆ ನಾನು ಆಲ್ಸಿತನ ದೂರ ಆಗ್ತದೆ. ಸೊ ನಾನು ಏನು ಮಾಡಬೇಕಂದ್ರೆ, ಯಾವುದು ನನಗೆ ಸೇರುವುದಿಲ್ಲ ಅದು ಬ್ಯಾಡ್ ಅಂತಿರ್ತೈತಿ ರೀ, ಮನಸ್ಸು ಬ್ಯಾಡ್ ಅಂತಿರ್ತೈತಿ, ಬ್ರೈನು ಹೇಳ್ತಿರ್ತೈತಿ ಬ್ಯಾಡ್ ಅಂತ. ಯಾಕಂದ್ರೆ ಬ್ರೈನ್ ಭಾಳ ಕ್ಲೆವರ್ ಇರ್ತೈತಿ ರೀ, ಅದು ಬ್ಯಾಡ್ ಅಂತ ಇರ್ತದೆ. ಯಾವುದು ಬ್ಯಾಡ್ ಅಂತ ಇಲ್ಲ, ಅದು ನೀವು ಲಾಂಗ್ ಟರ್ಮ್ ಅಂದ್ರೆ ಮುಂದೆ ಭಾಳ ಚಲೋ ಐತ್ರಿ. ಇದು ಯಾವಾಗಲೂ ನೆನ್ಪಿಟ್ಕೋರಿ. ಯಾವುದು ನಮ್ಮ ಮನಸ್ಸು ಅಂದ್ರೆ ಬ್ರೈನಿಗೆ ಏನು ಬೇಕಂದ್ರೆ ಪಟಕ್ನೇ ಬೇಕ್ರಿ, ಬ್ರೈನಿಗೆ ಏನು ಬೇಕಂದ್ರೆ ಬೇಗನೆ ಆಗ್ಬೇಕು.
ಬ್ರೈನಿಗೆ ತ್ರಾಸ ಬೇಡ್ರಿ, ವೆರಿ ಇಂಪಾರ್ಟೆಂಟ್, ಇದು ಲಕ್ಷ ಕೊಟ್ಟು ಕೇಳ್ರಿ ಕೋರ. ಬ್ರೈನಿಗೆ ತ್ರಾಸ ಬೇಡ, ಬ್ರೈನ್ ಆರಾಮಿರ್ಬೇಕಂತೈತಿ. ಆದ್ರೆ ನಾವೀಗ ಬ್ರೈನಿಗೆ ಏನು ಹೇಳ್ಬೇಕಂದ್ರೆ ಯಾವ್ದು ನನಗೆ ಸೇರಂಗಿಲ್ಲಲ್ಲ ನಾ ಅದನ್ನ ಮಾಡ್ತೀನಿ ಅಂತ ಹೇಳ್ಬೇಕು. ಅದಕ್ಕೆ ಒಂದು ಸಲ ರೂಢಿ ಮಾಡಿಸ್ಬೇಕು. ಒಂದು ಸಲ ರೂಢಿ ಆಯ್ತಂದರೆ ನಮ್ಮಲ್ಲಿ ಯಾವಾಗ ನಾವು ಅದನ್ನು ಮಾಡ್ತೇವೆ ನೋಡ್ರಿ, ಇವತ್ತೇ ನೋಡಿರಿ ನೀವು ಇಲ್ಲಿ ಯಾರು ಇದನ್ನು ನೋಡ್ತಾ ಇದ್ದೀರಿ, ಯಾರು ನಿಮಗೆ ನೀವು ಆಸೆ ಅಂತ ಅಂದ್ಕೊಂಡಿದ್ದೀರಿ, ಇವತ್ತು ನೀವು ಹೋಗಿ ಟ್ರೈ ಮಾಡಿರಿ. ನಿಮ್ಮ ರೂಮ್ ಕ್ಲೀನ್ ಮಾಡಿ ನೋಡಿರಿ, ನಿಮ್ಮ ರೂಮ್ ಕ್ಲೀನ್ ಮಾಡಿರಿ, ನಿಮ್ಮ ವಾರ್ಡ್ರೋಬ್ ಕ್ಲೀನ್ ಮಾಡಿರಿ, ನಿಮ್ಮ ಮನೆ ಕ್ಲೀನ್ ಮಾಡಿ ನೋಡಿರಿ. ಮಾಡಬೇಕಾದ್ರೆ ಬ್ಯಾಡ್ ಅನ್ನಿಸ್ತೈತಿ, ವೇಸ್ಟ್ ಆಫ್ ಟೈಮ್ ಅನ್ನಿಸ್ತೈತಿ, ಟೈಮ್ ವೇಸ್ಟ್ ಅಂತ ಅನ್ನಿಸ್ತೈತಿ, ಟೈಮ್ ವೇಸ್ಟ್ ಅನ್ನಿಸ್ತೈತ್ರಿ. ಆ ಟೈಮ್ನಾಗ ನಾವು ಟೈಮ್ ವೇಸ್ಟ್ ಮಾಡೇವಂತ ಅನ್ನಿಸ್ತಿರ್ಬೋದು. ಆದರೆ ಮಾಡಿದ ನಂತರ ನಿಮ್ಗೆ ಎಷ್ಟು ಹ್ಯಾಪಿ ಸಿಗ್ತೈತಲ್ಲ, ನಿಮ್ಗೆ ಎಂದೂ ಸಿಗಂಗಿಲ್ಲ. ಮತ್ತು ಮಾಡಿದ ನಂತರ ಯಾವುದೋ ಕೂಡ ಸೇವೆಯನ್ನು ಮಾಡಿದ ನಂತರ ಶಬಾಷ್ ಅನ್ಕೋರಿ. ಮತ್ತು ಇವತ್ತು ನೋಡಿರಿ, ನಿಮಗೆ ಬೆಡ್ರೂಮ್ ಕ್ಲೀನ್ ಮಾಡೋಕ್ಕೆ ಸೇರಂಗಿಲ್ಲ, ನಿಮ್ಗೆ ಹಾಸಿಗೆ ಅಲ್ಲೇ ಇದ್ದಿದ್ದು ಸೇರ್ತೈತಿ, ನಿಮ್ಮ ಬುಕ್ಸ್ ಅಲ್ಲೇ ಇದ್ದಿದ್ದು. ಅಂದರೆ ಈಗ ನಂಗೆ ಸದ್ಯ ಬುಕ್ಸ್ ಆ್ಯಕ್ಚುಲಿ ನೋಡಿರಿ ವಾರ್ಡ್ರೋಬ್ ಇರ್ತೈತಿ, ಆ ಬುಕ್ಸನ್ನು ಹೋಗಿ ಅಲ್ಲಿ ಕಪಟ್ನಾಗ ಇಡ್ಬೇಕು. ಈಗ ಯಾರು ನೋಡ್ತಾ ಇದ್ದೀರಿ ಕಬಡ್ನಾಗ ಇರ್ಬೇಕು, ಅದನ್ನು ನಾನು ಬೆಡ್ ಬಾಜುಕ ಇಟ್ಕೊಂಡ್ಬಿಡ್ತೇನೆ. ಅಲ್ಲೇ ಬೆಡ್ ಬಾಜುಕ ಇಟ್ಟಿರ್ತೀನಿ ರೀ, ಫೋನು ಅಲ್ಲೇ ಇರ್ತೈತಿ, ನೀರಿನ ಬಾಟಲು ಅಲ್ಲೇ ಇರ್ತೈತಿ, ಚಾದರು ಅಲ್ಲೇ ಇರ್ತಾವೆ, ಹಂಗೆ ಮುಕ್ಕೋತೇನೆ ರೀ. ಆದರೆ ರಾತ್ರಿ ನೋಡಿರಿ ನಿಮ್ಗೆ ಎಲ್ಲ ಗಮ್ಸುಮ್ ಅಲ್ಲೇ ಹಾಸಿಗೆ ಮೇಲೆ ಇಟ್ಕೊಂಡು ಮಲ್ಕೋರಿ, ಒಂಥರ ಒಳಗೆ ಗುಮ್ಸುಮ್ ಇರ್ತದೆ. ಅದಕ್ಕೋಸ್ಕರ ಕ್ಲೀನ್ ಇರಬೇಕು, ಹ್ಯಾಪಿ ಇರಬೇಕು, ರಿಲ್ಯಾಕ್ಸ್ ನಿದ್ದೆ ಆಗಬೇಕಂದ್ರೆ ಎಲ್ಲನೂ ಕ್ಲೀನ್ ಎಲ್ಲನೂ ಆ ಜಾಗನಾಗ ಇಡ್ರಿ. ಒಂದು ದಿವ್ಸ ಮಾಡಿ ನೋಡಿರಿ, ಒಂದು ದಿವ್ಸ ಬ್ರೈನ್ ಹೇಳ್ತೈತಿ ಬ್ಯಾಡ್ ಯಾಕೆ ತ್ರಾಸು ತಗೋತಿ ಅಂತ. ಅದಕ್ಕೆ ಹೇಳ್ರಿ, ಮಾಡಿದ ನಂತರ ನಂಗೆ ಭಾಳ ಖುಷಿ ಸಿಗೋದೈತಿ, ನಾ ಅದಕ್ಕೆ ಮಾಡ್ತೀನಿ ಅಂತ ಹೇಳಿ. ಯಾವುದನ್ನು ಯಾವಾಗಲೂ ನೋಡಿರಿ, ಬ್ರೈನನ್ನು ನಾವು ಶಾರ್ಪ್ ಮಾಡಬೇಕು, ಬ್ರೈನನ್ನು ಸುಸ್ತು ಮಾಡೋಕೆ ಕೊಡಬಾರ್ದು, ಬ್ರೈನನ್ನು ನಾವು ಆ್ಯಕ್ಟಿವ್ ಮಾಡಬೇಕು. ಬ್ರೈನನ್ನು ನಾವು ಆ್ಯಕ್ಟಿವ್ ಮಾಡಬೇಕಂದ್ರೆ ಯಾವುದು ನಿಮಗೆ ಸೇರುವುದಿಲ್ಲ ಅದನ್ನೇ ಮಾಡಿರಿ. ನೋ ಚಾಯ್ಸ್. ಬ್ರೈನಿಗೆ ಏನು ಸೇರ್ತೈತೆ ರೀ? ಟ್ರಿಗರ್ ಪ್ಲೆಜರ್, ಫಾರ್ ಎಕ್ಸಾಂಪಲ್ ಶುಗರ್, TV ಮತ್ತು ಏನೇನೋ ಅದಕ್ಕೆ ಚಾಕ್ಲೇಟ್ಸ್, ಇವೆಲ್ಲ ಬ್ರೈನಿಗೆ ಸೇರ್ತೈತೆ. ಖರೆ ಅದ್ರ ಲಾಂಗ್ ಟರ್ಮ್ ಪರಿಣಾಮ ಕೆಟ್ಟ್ರಿ, ಹೌದು, ಚಲೋ ಅಲ್ರಿ ಅದು. ಆ್ಯಕ್ಚುಲಿ ಎಲ್ಲ TV ಭಾಳ ನೋಡ್ರೂ ಚಲೋ ಅಲ್ಲ. ಆದರೆ ಬ್ರೈನಿಗೆ ಯಾವ ಸೇರಂಗಿಲ್ಲ, ಪರಿಶ್ರಮ ಸೇರಂಗಿಲ್ಲ ಬ್ರೈನಿಗೆ. ಸೊ ಆದ್ರೆ ಅದು ಲಾಂಗ್ ಟರ್ಮ್ ನೋಡಿದರೆ ನಮಗೆ ಭಾಳ ಚಲೋ, ನಮ್ಮ ಇಂಪ್ರೂವ್ಮೆಂಟ್ ಆಗ್ತೈತಿ. ಈಗ ನಂಗೆ ಸ್ವಚ್ಛತೆ ನಂಗೆ ಸೇರಂಗಿಲ್ಲ, ಖರೆ ಲಾಂಗ್ ಟರ್ಮ್ ನೋಡ್ರೆ ನನ್ನ ಪರ್ಸ್ನಾಲಿಟಿ ಹೋಗಿ ಎಷ್ಟು ರಾಯಲಿಟಿ ಬರ್ತೈತ್ರಿ. ನಮ್ಮ ಜೀವನದಲ್ಲಿ ನಾವು ಆ್ಯಕ್ಟಿವ್ನೆಸ್ ತೊಗೊಂಬಂದ್ವಿ, ನಮ್ಮ ಜೀವನದಲ್ಲಿ ಸ್ವಚ್ಛತೆ ತೊಗೊಂಬಂದ್ವಿ ಅಂದ್ರೆ ನಮ್ಮ ಲಾಂಗ್ ಟರ್ಮ್ ನೋಡ್ರೆ ನಾವು ಎಷ್ಟು ರಾಯಲ್ ಆಗ್ತೇವೆ, ಹೌದಿಲ್ಲ? ಸೊ ಯಾವಾಗಲೂ ನೆನಪಿಟ್ಕೋರಿ, ಯಾರು ಆಲ್ಸಿ ಅದೀರಿ ಇದು ನೆನಪಿಟ್ಕೋರಿ. ಬ್ರೈನಿಗೆ ಹೇಳ್ರಿ, ನನಗೆ ಯಾವ ಸೇರಂಗಿಲ್ಲ ನಾ ಅದನ್ನು ಮಾಡ್ತೀನಿ, ನನಗೆ ಇಷ್ಟು ದಿವ್ಸವರೆಗೂ ನಾ ಎಂದೂ ಮಾಡಿಲ್ಲಲ್ಲ, ನಾ ಅದನ್ನು ಮಾಡ್ತೀನಿ. ಅವತ್ತು ನೋಡಿರಿ ನಿಮ್ಮ ಆಲ್ಸಿತನ ದೂರ ಆಕೈತಿ ಮತ್ತು ಹ್ಯಾಪಿನೆಸ್ಸು ಬರ್ತದೆ. ಮತ್ತು ಯಾವಾಗಲೂ ರೀ ದಿವಸ ಒಂಚೂರು ಚೇಂಜಸ್ ತೊಗೊಂಬರ್ರಿ. ಆಲ್ಸಿತನ, ಯಾಕಂದ್ರೆ ಬ್ರೈನಿಗೆ ಹೊಸತನ ಬೇಕು. ಸೊ ದಿವಸ ಒಂದೊಂದು ಚೇಂಜ್ ತೊಗೊಂಬರ್ರಿ. ದಿವಸ ಒಂದೊಂದು ಚೇಂಜ್ ಅಂದ್ರೆ ನಮಗೆ ಕ್ಲಾಸ್ ಕೇಳಕ್ಕೆ ಸೇರ್ತೈತೆ ರೀ, ನಮ್ಮ ಪುಸ್ತಕ ಓದಕ್ಕೆ ಸೇರಂಗಿಲ್ಲ. ಇವತ್ತೇನು ಮಾಡಿರಿ, 2 ಪೇಜ್ ಹೋದ್ರಿ, ನಾಳೆ 3 ಪೇಜ್ ಹೋದ್ರಿ. ನನಗೆ ವಾಕಿಂಗ್ ಸೇರಂಗಿಲ್ಲ ರೀ, ಇವತ್ತು ಬರೀ ಇಲ್ಲಿಂದ ಇಲ್ಲೇ ಅಡ್ಡಾಡ್ರಿ ಸಾಕು, ಇಲ್ಲಿಂದ 10 ಸ್ಟೆಪ್ಪೇ ಇಡ್ರಿ ಸಾಕು. ನನಗೆ ರೀ ನನ್ನ ರೂಮ್ ಕ್ಲೀನ್ ಇಡಕ್ಕೆ ಸೇರಂಗಿಲ್ಲ. ಇವತ್ತೇನು ಮಾಡಿರಿ, ನೀವು ಬರೀ ಒಂದು ಟೇಬಲ್ ಸ್ವಚ್ಛ ಮಾಡಿರಿ, ಪೂರಾ ರೂಮ್ ಸ್ವಚ್ಛ ಮಾಡಬೇಡ್ರಿ, ಬರೀ ಟೇಬಲ್ ಸ್ವಚ್ಛ ಮಾಡಿರಿ. ಒಟ್ಟು ದಿವಸ ಒಂಚೂರು ಏನಾದರೂ ಚೇಂಜಸ್ ತೊಗೊಂಬರ್ರಿ, ನಿಮ್ಮ ಬ್ರೈನ್ ಆ್ಯಕ್ಟಿವ್ ಆಕೈತಿ. ಮತ್ತು ವೆರಿ ಇಂಪಾರ್ಟೆಂಟ್, ನಮ್ಮ ಬ್ರೈನನ್ನು ಆ್ಯಕ್ಟಿವ್ ಮಾಡಬೇಕು. ನಾವು ಆಲ್ಸಿತನದಿಂದ ದೂರ ಆಗಬೇಕಂದ್ರೆ ಫೋನ್ದಿಂದ ದೂರ ಇರಿ. ಹಿಂಗೆ ಸ್ಕ್ರೋಲ್ ಮಾಡೋದು, ನೋಡ್ಕೋತನೇ ಹೋಗೋದು, ನೆಟ್ಫ್ಲಿಕ್ಸ್ ನೋಡೋದು, TV ನೋಡೋದು, ಸೀರಿಯಲ್ಸ್ ನೋಡೋದು, ಇವನ್ನೆಲ್ಲ ಬಂದ್ ಮಾಡಿರಿ. ಯಾಕಂದರೆ ಎಷ್ಟು ನಾವು ಇನ್ಫಾರ್ಮೇಷನ್ಸ್ ಒಳಗೆ ತೊಗೋತೀವಲ್ರಿ, ಅಷ್ಟು ನಮ್ದು ಕೆಟ್ಟ ಏನು ಬರ್ತಾವ್ರಿ ಅಕ್ಕವ್ರ ವಿಚಾರಗಳು ಬರ್ತಾವೆ. ಅದರ ಬದಲಾಗಿ ಫೋನನ್ನು ದೂರ ಇಡ್ರಿ. ಈಗ ಸದ್ಯಕ್ಕೆ ಈಗ ನನ್ನ ಬಾಜುಗೆ ಫೋನ್ ಐತಂತ ತಿಳ್ಕೊರಿ, ನೀವು ಮುರಳಿ ಓದಾಕತ್ತೀರಿ ಅಥವಾ ಏನೋ ಸ್ವಮಾನ್ ಬರೆಯತ್ತೀರಿ ಅಥವಾ ಏನೋ ಮಾಡಾಕತ್ತೀರಿ,
ಪಟಕ್ನ ಒಂದು ಮೆಸೇಜ್ ಬಂತು, ಪಟಕ್ನ ನಾವೇನು ಮಾಡಿಬಿಡ್ತೀವಿ ರೀ, ಅದನ್ನು ಕೂತ್ಕೋತ ಹೆಂಗೆ ಒಂದು ತಾಸು ಹೋಗ್ತೈತೋ ಗೊತ್ತಿಲ್ಲ. ವಾಟ್ಸಪ್ ನೋಡಿನಿ, ವಾಟ್ಸಪ್ ಸ್ಟೇಟಸ್ ನೋಡಿದ್ನಿ, ಸ್ಟೇಟಸ್ ಭಾಳ ಚಲೋ ಐತ್ಲ ಅಂತ ಸ್ಟೇಟಸ್ ಸೇವರ್ನ ತೊಗೊಂಡು ಆಮೇಲೆ ಆ ಸ್ಟೇಟಸ್ ಸೇವರ್ ಏನು ಪಿಕ್ಚರ್ಸ್ ಬಂದಿದ್ದು ಅದನ್ನು ಮತ್ತು ನಾನು ನನ್ನ ವಾಟ್ಸಪ್ ಸ್ಟೇಟಸ್ನಾಗ ಇಟ್ನಿ, ಮತ್ತು ಅದನ್ನು ಕಳಿಸಿದ್ನಿ. ಮತ್ತು ಆಮೇಲೆ ಸ್ಟೇಟಸ್ ಚೆಕ್ ಮಾಡೋದು ಎಷ್ಟು ಜನ ನೋಡ್ರಿ ಎಷ್ಟು ಗೊತ್ತಲ. ಅದ್ರ ಬದಲಾಗಿ ಏನು ಮಾಡಿರಿ, 25 ನಿಮಿಷ ಯಾವುದೂ ಕೆಲಸ ಮಾಡೋ ಡಿಸ್ಟ್ರ್ಯಾಕ್ಟ್ ಆಗಬೇಕು. ಯಾಕಂದ್ರೆ ಬ್ರೈನನ್ನು ನಾವು ಆ್ಯಕ್ಟಿವ್ ಮಾಡಬೇಕಂದ್ರೆ ಡಿಸ್ಟ್ರಾಕ್ಷನ್ದಿಂದ ದೂರ ಇರಬೇಕು. ಅದನ್ನು ಫೋಕಸ್ ಮಾಡಬೇಕಂದ್ರೆ 25 ನಿಮಿಷ. ನಾ ಇದನ್ನು ಮಾಡಾಕತ್ತೀನಿ, ನೀವು ಟ್ರೈ ಮಾಡಿರಿ. ನಾನು ಏನು ಮಾಡಿದ್ದೆ ಅಂದರೆ ನಿನ್ನಿಂದ ರೀ ನಾನು ಮಾಡಿದ್ದನ್ನೇ ಹೇಳ್ತಾ ಇದ್ದೀನಿ ರೀ. ನಾ ನಿನ್ನಿಂದ ಏನು ಮಾಡಿದ್ದೆ ಅಂದ್ರೆ ಸ್ವಮಾನಗಳನ್ನ ಬರೆಯಾಕತ್ತಿದ್ದೆ. ಸೊ ಸ್ವಮಾನಗಳನ್ನ ಬರಿಬೇಕಾದ್ರೆ ನಾನು ಏನು ಮಾಡ್ತಿದ್ದೆ, ಸ್ವಲ್ಪ ಹೊತ್ತು ಬಿಡ್ತಿದ್ದೆ ರೀ, ಮತ್ತೇನಾದರೂ ಓದ್ತಿದ್ದೆ ಅಥವಾ ಮತ್ತೇನಾದರೂ ಫೋನ್ ನೋಡ್ತಿದ್ದೆ, ಏನೋ ಮಾಡ್ತಿದ್ದೆ. ಅವಾಗ ಏನು ಮಾಡಿದೆ, 25 ನಿಮಿಷ ಟೈಮ್ ಲಿಮಿಟ್ ಇಟ್ಕೊಂಡಿರಿ. 25 ನಿಮಿಷ ನಾ ಇದು ಒಂದು ಕೆಲಸ ಮಾಡತ್ತೇನಂದ್ರೆ ನಾ ಇದನ್ನ ಮಾಡಬೇಕು. ಈಗ ನಾ ಸ್ವಮಾನ ಬರೆಯತ್ತೇನಂದ್ರೆ ನಾ ಸ್ವಮಾನ ಬರಿಬೇಕು, ಬೇರೆದೇನೋ ನಾ ಮಾಡಬಾರ್ದು ಅಂತ ಹೇಳಿ ನಾನು ನಿನ್ನಿಂದ ಟ್ರೈ ಮಾಡಿದ್ದೀನಿ. ನನಗೆ ಭಾಳ ಹೆಲ್ಪ್ ಆಗಿದೆ ರೀ. ನಾನು ಫೋನ್ ಮೆಸೇಜ್ ಬಂತು ರೀ, ನೋಟಿಫಿಕೇಷನ್ ಬಂತು, ಕ್ಲಿಂಗ್ ಕಿಂಗ್ ಕಿಂಗ್ ಅಂತಾರೆ ಸೌಂಡ್ ಮಾಡ್ತು, ಸರಿ ನಾ ಅದನ್ನು ನೋಡಲೇ ಇಲ್ಲ. ಸೊ ನೀವು ಕೂಡ ಟ್ರೈ ಮಾಡಿರಿ. 25 ನಿಮಿಷ ಡಿಸ್ಟ್ರಾಕ್ಟ್ ಆಗಲಾರ್ದ ಒಂದು ಕೆಲಸವನ್ನು ಮಾಡಿರಿ. ಮತ್ತು 25 ನಿಮಿಷದವರೆಗೂ ಮತ್ತೇನು ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ಇದು ಆಲಸಿತನ ಹೊರಗೆ ಬರಲಿಕ್ಕೆ ನೀವು ಟ್ರೈ ಮಾಡಿ ನೋಡಿರಿ. ಖರೇನೆ ಇವತ್ತು ಮನೆಗೆ ಹೋಗಿ ಟ್ರೈ ಮಾಡಿರಿ. 1ನೇದು ನಿಮ್ಮ ರೂಮ್ ಕ್ಲೀನ್, ನಿಮ್ಮ ಹಾಸಿಗೆ ಕ್ಲೀನ್, ನಿಮ್ಮ ಕಬರ್ಡ್ ಕ್ಲೀನ್. 4ನೇದು ಫೋನ್ದಿಂದ ಡಿಸ್ಟ್ರಾಕ್ಟ್ ಆಗ್ರಿ. 25 ನಿಮಿಷ ಒಂದು ಕೆಲಸ ಮಾಡತ್ತಿರೋದ ಅದನ್ನ ಮಾಡಿ ಡಿಸ್ಟ್ರಾಕ್ಟ್ ಆಗೋಕ್ಕೆ ಹೋಗಬೇಡ್ರಿ. ಇನ್ನು ಮತ್ತು ಯಾವುದನ್ನು ಮಾಡಿಲ್ಲಲ್ಲ ಅದನ್ನು ಮಾಡಿರಿ, ನಿಮ್ಗೆ ಖುಷಿ ಸಿಗ್ತೈತಿ, ಆಲಸ್ಯದಿಂದ ದೂರ ಆಗ್ತೀರಿ. ಟ್ರೈ ಮಾಡಿರಿ. ಈಗ ನಿಮ್ಗೆ ಎಂದಿಗೂ ಕೂಡ ನೀವು ಸ್ಟೇಜ್ ಮ್ಯಾಗ ಮಾತಾಡಿಲ್ಲ ಎಂದು ನೀವು ಯಾರ ಜೊತೆನೂ ಮಾತಾಡಿಲ್ಲ, ಹೋಗೋರ ಜೊತೆ ಮಾತಾಡ್ರಿ. ಇವತ್ತು ಅವ್ರ ಜೊತೆ ಮಾತಾಡ್ರಿ. ಆದರೆ ಯಾವ್ದು ಮಾಡಿಲ್ಲಲ್ರಿ ಅದರಿಂದ ಮಾಡಿದ್ದೆ ಆದರೆ ನೀವು ಆಲಸಿತನದಿಂದ ದೂರ ಆಗ್ತೀರಿ. ಮತ್ತು ಇನ್ನೊಂದು ಸೂರ್ಯ ನಮಸ್ಕಾರ, 2ನೇದು ಅನುಲೋಮ ವಿಲೋಮ, ಇವೆರಡು ಮಾಡಬೇಕ್ರಿ. ಅನುಲೋಮ ವಿಲೋಮ ಮತ್ತು ಸೂರ್ಯ ನಮಸ್ಕಾರ ಮತ್ತು ಗ್ರೌಂಡಿಂಗ್ ಅಂದ್ರೆ ಅರ್ಥ ಲಾನ್ ಮೇಲೆ ನಡೀರಿ. ಇವು 3 ಮಾಡಿರಿ. ಮತ್ತು ಇನ್ನೊಂದು ಇದು ಭಾಳ ಆಲಸಿತನದಿಂದ ದೂರ ಆಗಬೇಕಂದ್ರೆ ಅರ್ಧ ತಾಸಿಗೂ ಒಮ್ಮೆ 10 ನಿಮಿಷ ಹೇಳ್ಬೇಕು. ಇನ್ನು ಫಾರ್ ಎಕ್ಸಾಂಪಲ್ ಈಗ ಯಾರು ಇದನ್ನು ನೋಡತ್ತೀರಿ, ಯಾರು ನಿಮ್ಮದು ಕುಂಡ್ರೋದ ಭಾಳ ಐತಂದರೆ ನೀವೇನು ಮಾಡಿರಿ, ಅರ್ಧ ತಾಸಿಗೆ ಒಮ್ಮೆ ಎದ್ದು ನಿಂತು ಸ್ಟ್ರೆಚಿಂಗ್ರೇ ಮಾಡಿರಿ, ಎಕ್ಸಸೈಸ್ರೇ ಮಾಡಿರಿ, ಏನರೇ ಮಾಡಿರಿ. ಒಟ್ಟು ಅರ್ಧ ತಾಸು ಮೇಲೆ ಜಾಸ್ತಿ ಕುಂಡ್ರಕ್ಕೆ ಹೋಗ್ಬೇಡ್ರಿ. 20-25 ನಿಮಿಷ ಮಟ್ಟ ಕೂತ ನಂತರ ಹೇಳ್ರಿ. ಅದರಿಂದ ಆಲಸಿತನ ದೂರ ಆಕೈತೆ. ಮತ್ತು ವೆರಿ ಇಂಪಾರ್ಟೆಂಟ್, ಬರೀ ತಿನ್ನುವುದು ಒಬ್ಬ ವ್ಯಕ್ತಿ ಬುದ್ಧನ ಹತ್ರ ಬಂದಿದ್ದಂತ್ರಿ. ಒಬ್ಬ ವ್ಯಕ್ತಿ ಬುದ್ಧನ ಹತ್ರ ಬಂದು ಕೇಳಿದಂತ, ನನ್ನ ಆಲಸಿತನದಿಂದ ದೂರ ಮಾಡಬೇಕು, ಒಟ್ಟು ನಾಳೆ ಮಾಡ್ತೇನೆ ಅಂತೇನೆ, ಒಟ್ಟು ಏನೋ ಅಂದರೂ ನಾಳೆ ಮಾಡ್ತೇನೆ ಅಂತೇನೆ, ಒಟ್ಟು ಏನೋ ಅಂದರೂ ನಾಳೆ ಮಾಡ್ತೇನೆ. ಯಾವಾಗಲೂ ನೆನ್ಪಿಟ್ಕೊರಿ, ನಾಳೆ ಎಂದಿಗೂ ಬರೋದಿಲ್ಲ. ಬಾಬಾನೂ ಅಂತಾನೆ, ನಾಳೆ ಮುಂದಿನ ಸಲ ದೀಪಾವಳಿ ಬರ್ತೈತಿಲ್ಲ ಗೊತ್ತಿಲ್ಲ ಮಕ್ಕಳ, ಈಗ ಪುರುಷಾರ್ಥ ಮಾಡ್ರಿ ಅಂತಾರೆ ಬಾಬಾ. ನಾಳೆ ಬರ್ತೈತಂತನೂ ಗೊತ್ತಿಲ್ಲ ರೀ. ಅದಕ್ಕೆ ನಾಳೆ ಅನ್ನೋದು ಬಾಬಾ ಇವತ್ತೇನೆ ಹೇಳ್ತಾನೆ, ಬಾಬಾ ಇವಾಗ ಈಗಲೇ ಮಾಡ್ರಿ ಅಂತ ಹೇಳ್ತಾನೆ ರೀ ಬಾಬಾ. ಅದಕ್ಕೆ ಆಲಸಿತನದಿಂದ ಬರ್ಬಾರ್ದು, ಯಾವಾಗ ವಿನಾಶ ಆಕೈತೆ ಹೇಳಲಿಕ್ಕೆ ಬರೋದಿಲ್ಲ ರೀ. ಸೊ ಯಾವುದನ್ನು ನಾಳೆ ಮಾಡ್ತೇನಂತೀರಿ ಇವತ್ತು ಮಾಡಿಬಿಡ್ರಿ. ಯಾರಿಗೆ ಸಾರಿ ಕೇಳಬೇಕಂತೀರಿ ನಾಳೆ ಕೇಳಬೇಕಂತೀರಿ ಅದು ಇವತ್ತು ಸಾರಿ ಕೇಳಬೇಡ್ರಿ. ಯಾರಿಗೆ ನಾಳೆ ನಾ ಥ್ಯಾಂಕ್ ಯು ಹೇಳಬೇಕಂತೀರಿ ಅದು ಇವತ್ತು ಥ್ಯಾಂಕ್ ಯು ಹೇಳಬೇಡ್ರಿ. ಯಾಕಂದ್ರೆ ನಾಳೆ ಬರ್ತೈತೆ ಅನ್ನೋದು ಗೊತ್ತಿಲ್ಲ. ಎಂದಿಗೂ ಕೂಡ ನಿಮ್ಮ ಕೆಲಸವನ್ನು ಪೋಸ್ಟ್ಪೋನ್ ಮಾಡಿಬಿಡ್ರಿ, ಈಗನ ಮಾಡಿರಿ. ಇವಾಗ ಅದು ಬಂತಿಲ್ಲೋ ಆ ವಿಚಾರ, ಈಗ ಮಾಡಿಬಿಡ್ಬೇಕು ಅನಿಸ್ತೈತೋ ಮಾಡಿಬಿಡ್ರಿ. ಈಗ ಸೇವಾ ಹೋಗ್ಬೇಕಂತ ಅನ್ಸಾತೈತೆ, ಹೋಗೇ ಬೇಡ್ರಿ. ಈಗ ಬಾಬಾನ ಮನ್ಯಾಗ ನಾ ಭಂಡಾರ ಕೊಡ್ಬೇಕು ಅನ್ಸಾತೈತೆ, ಕೊಟ್ಟೇ ಬೇಡ್ರಿ. ನೀವು ಒಟ್ಟು ತಡ ಮಾಡಕ್ಕೆ ಹೋಗ್ಬೇಡ್ರಿ, ಚಲೋ ಕಾರ್ಯಕ್ಕೆ ತಡ ಮಾಡಕ್ಕೆ ಹೋಗ್ಬೇಡ್ರಿ. ನನಗೆ ಅನ್ಸಾತೈತೆ ನನ್ನ ಬಟ್ಟೆ ಒಗೆದು ಹಾಕ್ಬೇಕಂತ, ಹಾಕೇ ಬೇಡ್ರಿ. ನನಗೆ ಅನ್ಸಾತೈತೆ ನನ್ನ ರೂಮ್ನ ಕ್ಲೀನ್ ಮಾಡ್ಬೇಕಂತ, ಮಾಡೇ ಬೇಡ್ರಿ. ನನಗೆ ಅನ್ಸಾಕತೈತಿ ನನ್ನ ಸ್ವಮಾನಗಳನ್ನ ಬರಿಬೇಕು ಅನ್ಸಾತೈತೆ, ಬರೆದ ಬೇಡ್ರಿ.
ಯಾವುದನ್ನು ಮಾಡ್ಬೇಕಂತಿರಲ್ಲ ಅದನ್ನು ಈಗ ಮಾಡಬೇಡ್ರಿ, ಅದನ್ನು ನಾಳೆ ಅನ್ನಕ್ಕೆ ಹೋಗ್ಬೇಡ್ರಿ. ಮಾಡಿದ ನಂತರ ಅದು ಏನು ಖುಷಿ ಆಗ್ತಿಲ್ಲ ಅದನ್ನು ನೀವು ಅನುಭವ ಮಾಡ್ಕೊಂಡು ನೋಡಲಿಕ್ಕೆ ಸಾಧ್ಯ ಐತ್ರಿ. ಅದು ನಾ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನೀವೇ ಟ್ರೈ ಮಾಡಿ ನೋಡಿರಿ. ಕರೆ ನಾ ಮಾಡ್ಬೇಕು ಅಂದ್ಕೊಂಡ್ರೆ ಅದು ನಿಮ್ಮ ಒಳಗೆ ತಿಂತಾ ಇರ್ತೈತೆ ರೀ, ಗೊರಳ್ಗತ್ತೆ ತಿಂತಾ ಇರ್ತೈತೆ ರೀ. ಅದಕ್ಕೆ ನಾಳೆ ಅನ್ನಕ್ಕೆ ಹೋಗ್ಬೇಡ್ರಿ. ಸೊ ಏನೇನು ಮಾಡಿರಿ, ಸೂರ್ಯ ನಮಸ್ಕಾರ ಹಾಕಿರಿ, ಅನುಲೋಮ್ ವಿಲೋಮ್ ಮಾಡಿರಿ. ಇದು ಕಂಪಲ್ಸರಿ. ಇದರಿಂದನೂ ಕೂಡ ನೀವೇನಾಕೈತ್ರಿ ಆಲ್ಸಿತನದಿಂದ ಹೊರಬೋದು. ಅನುಲೋಮ್ ವಿಲೋಮ್ ಭಾಳ ಬೆಸ್ಟ್ ಎಕ್ಸಸೈಸ್ ರೀ. ಅದನ್ನೂ ಒಂದು ಸಲ ತೋರಿಸ್ತೇನೆ ರೀ, ಅನುಲೋಮ್ ವಿಲೋಮ್ ಮಾಡೋದನ್ನು ನೋಡೋಣ ರೀ. ಮತ್ತು ಸೂರ್ಯ ನಮಸ್ಕಾರ 12 ಸಲ ಸೂರ್ಯ ನಮಸ್ಕಾರ. ಮತ್ತು ನಿಮಿಷಕ್ಕೆ ಏನು ಮಾಡಿರಿ, ಟೈಮ್ ತೆಗೆದು ಎಕ್ಸಸೈಸ್ ಸ್ಟ್ರೆಚಿಂಗ್ ಮಾಡಬೇಡ್ರಿ, ಒಂದೇ ಕಡೆ ಕುಂಡ್ರಬೇಡ್ರಿ. ಈಗ ನೋಡಿರಿ, ನೀವು ಎಲ್ಲರೂ ನೋಡಿರ್ಬೋದು, ಬಾಬಾನ ರೂಮ್ನಾಗ ಗೊತ್ತಿರ್ತೀರಿ ನೋಡ್ರಿ, 10 ನಿಮಿಷ ಆಗಿರ್ತಿತ್ತಿಲ್ಲೋ ಎಲ್ಲದು ಕುತ್ತಿಗೆ ಹಿಂಗೆ ಬೀಳ್ಲಿಕ್ಕೆ ಸ್ಟಾರ್ಟ್ ಆಕೈತಿ, ಎಲ್ಲರೂ ನಿದ್ದೆ ಮಾಡ್ತಾರೆ. ಆವಾಗ ನಾವು ಏನು ಮಾಡ್ಬೇಕು ಗೊತ್ತೇನ್ರಿ, 10 ನಿಮಿಷ ಆತಿಲ್ಲೋ ಮತ್ತೆ ಎದ್ದಿನ್ಬೇಕು, ಒಂದಿಟ್ಟು ಎಕ್ಸಸೈಸ್ ಮಾಡ್ಬೇಕು, ಮತ್ತೆ ಕುಂಡ್ರಬೇಕು. ಸೊ ಬ್ರೈನಿಗೆ ಆ್ಯಕ್ಟಿವ್ನೆಸ್ ಕೊಡಬೇಕು. ಸೊ ಆಗ್ತಾನೆ ಹೇಳ್ತಾ ಇದ್ದೆ, ಒಂದು ಸಲ ಬುದ್ಧ ಬುದ್ಧ ಹತ್ರ ಒಬ್ಬರ ಅನ್ನೋರು ಬಂದು ಕೇಳಿದ್ರಿ, ಏನಂತೆ, ಬುದ್ಧಾಜಿ ನಾ ಆಲ್ಸಿತನದಿಂದ ದೂರವೇ. ಅದಕ್ಕೆ ಅವರು ಬುದ್ಧಾಜಿ ಹೇಳಿದ್ರು, ಬರೀ ತಿನ್ನಬೇಕು ಅನ್ನೋದು ಬಿಡು, ತಾನೇ ಆಲ್ಸಿತನ ದೂರ ಆಕೈತಿ ಅಂತ ಹೇಳಿದ್ರು. ಸೊ ನಿಮ್ಮ ಡಯೆಟ್ ಒಳಗೆ ನಾನು ಏನು ಹೆಲ್ತ್ ಟಿಪ್ಸ್ ಬಗ್ಗೆ ಹೇಳಿದ್ದೀನಲ್ರಿ, ಅದನ್ನು ಚೆಕ್ ಮಾಡ್ಕೋರಿ. ಬರೀ ತಿನ್ನಬೇಕು ತಲೆಯಾಗ ಅದೇ ತಿರುಗ್ತಾ ಇತ್ತಂದ್ರೆ ನಮ್ಗೆ ಆಲ್ಸಿತನ ಗ್ಯಾರಂಟಿ ಬರ್ತದೆ. ಮುಂಜಾನೆ ನಾಷ್ಟ ಆಯ್ತು, ಮಧ್ಯಾಹ್ನ ಊಟ 12 ಗಂಟೆಗೆ 12:30 ಇನ್ನು ಊಟ ಮಾಡ್ಬೇಕು. ಊಟದೋಗಿ ಏನು ಮಾಡ್ಯಾರು, ನಾಷ್ಟ ಏನು ಮಾಡಿದ್ದಿ, ಆಮೇಲೆ ಫೋನ್ ಹಚ್ಕಿಯೋದು. ನೀನು ನಾಷ್ಟ ಏನು ಮಾಡ್ಕೊಂಡಿದ್ದಿ? ನಮ್ಮ ಮನ್ಯಾಗ ಏನು ನಾಷ್ಟ ಆಯಿತು, ಸಾಯಂಕಾಲ 4 ಸುಮಾರು ನಾ ಏನು ತಿನ್ನಲಿ, ಸಾಯಂಕಾಲ ರಾತ್ರಿ 8 ಗಂಟೆಗೆ ನಾ ಏನು ತಿನ್ನಲಿ, ಬರೀ ತಿನ್ನೋದ ವಿಚಾರ ಆಯ್ತು, ನಮ್ಗೆ ಗ್ಯಾರಂಟಿ ಆಲ್ಸಿತನ ಬರ್ತದೆ. ಮತ್ತು ಆಲ್ಸಿತನ ಹೋಗ್ಬೇಕಂದ್ರೆ ಯಾವಾಗಲೂ ಜೀವನದಲ್ಲಿ ನೆನಪಿಡ್ಕೋರಿ, ಮೊದಲು ಸಾಧನೆ ನಂತರ ಮೇವ. ಯಾರಿಗೆ ಸಾಧನೆ ಲಕ್ಷ್ಯ ಇರ್ತೈತಿ ಅವ್ರು ಮೇವ ಆಮೇಲೆ ಮಾಡ್ತಾರೆ. ಯಾರಿಗೆ ಮೇವಾದ ಲಕ್ಷ್ಯ ಇರ್ತೈತಿ ಅವ್ರು ಸಾಧನ ಮಾಡೋಂಗಿಲ್ಲ, ಅವ್ರು ಗ್ಯಾರಂಟಿ ಆಲ್ಸಿ ಇರ್ತಾರೆ. ಬರೀ ಜೀವನ ಕನಸು ಕಾಣ್ಕೋತಿರ್ತಾರೆ. ನಮ್ಮ ಬ್ರೇನ್ ಆಲ್ಸಿ ಇಲ್ರಿ, ನಮ್ಮ ಗುರಿ ಇನ್ಸ್ಪಿರೇಷನ್ ಇಲ್ಲ ಅಂತಾರೆ. ಅರ್ಥಾತ್ ನಮ್ಮ ಗುರಿ ಏನು ಅದಾವಲ್ರಿ, ನಾವು ಜೀವನದಲ್ಲಿ ಲಕ್ಷ್ಯ ಇಟ್ಕೊಂಡಿಲ್ಲ. ಒಂದು ಆಲ್ಸಿ ಯಾರು ಇರ್ತದೆ, ಲಕ್ಷ್ಯ ಇಲ್ಲ. ಜೀವನದಲ್ಲಿ ಮಾಡ್ಕೋತ ಹೊಂಟೇವಿ, ಒಟ್ಟು ಮಾಡಾಕತ್ತೀವಿ, ಲಕ್ಷ್ಯ ಇಲ್ಲ. ಮತ್ತು ಎರಡನೇದ್ರಿ, ಆ ಲಕ್ಷ್ಯವನ್ನು ನನಗೆ ಇನ್ಸ್ಪೈರ್ ಆಗುವಂಗಿಲ್ಲ, ಹುರುಪು ತರುವಂಗೆ ನನ್ನ ಗುರಿ ಇಲ್ಲ. ನಾ ಇವತ್ತು ಇದನ್ನು ಮಾಡೇನಿಲ್ಲ, ಇದನ್ನು ಮಾಡಿ ತೋರಿಸ್ತೇನಿಲ್ಲ. ಯಾವಾಗಲೂ ನೋಡ್ರಿ, ಈಗ 1 ಗಂಟೆಗೆ ಊಟ ಮಾಡ್ತೇವೆ ಎಲ್ಲರೂ. ನಂದು ಒಂದು ಲಕ್ಷ್ಯ ಇತ್ತು, ಏನಂತ, ಇವತ್ತು 108 ಸಲ ಸ್ವಮಾನ ಬರೀಬೇಕನ್ನೋ ಲಕ್ಷ್ಯ ಇತ್ತು. ಅದನ್ನು ಬರ್ದಿಲ್ಲ ಅಂದ್ರೆ 1 ಗಂಟೆಗೆ ನಾವು ಊಟ ಹೋಗೋದು ತಪ್ಪೇ ರೀ. 1 ಗಂಟೆ ಆಗಲಿ 1:30 ಆಗಲಿ 108 ಸಲ ಸ್ವಮಾನ ಬರದೇ ಊಟಕ್ಕೆ ಹೋಗ್ರಿ. ಯಾವಾಗ ನೀವು ಸಾಧನೆಗೆ ಮಹತ್ವ ಕೊಡ್ತೀರಲ್ಲ, ಆಲ್ಸಿತನ ತಾನಾಗೆ ಓಡಿ ಹೋಗ್ತೈತಿ. ಮತ್ತು ರಾತ್ರಿ ಮಲ್ಕೋಕ್ಕಿಂತ ಮುಂಚೆ ಟೈಮ್ ಟೇಬಲ್ ಬರೆದು ಮಲ್ಕೋರಿ. ನಾನು ನಾಳೆ ಏನು ಮಾಡ್ಬೇಕು, ನಾಳೆ ದಿನದ ಏನು ಮಾಡ್ಬೇಕಂತಿರಲ್ಲ, ಅದು ಇವತ್ತು ಮಾಡಿರಿ. ಬರೆಯೋದ್ರಿಂದ ನಮ್ಗೆ ಲಕ್ಷ್ಯ ಇರ್ತೈತಿ, ನಾ ಏನು ಮಾಡ್ಬೇಕು. ಇದು ಭಾಳ ಇಂಪಾರ್ಟೆಂಟ್ ರೀ. ಯಾರು ಇದನ್ನು ಕ್ಲಾಸ್ ಕೇಳಾತೀರಿ, ಆ್ಯಕ್ಚುಲಿ ನಾನು ಕೂಡ ಆಲ್ಸಿ ಅದೇನು ರೀ. ನಾನು ಹಿಂಗೆ ಕ್ಲಾಸ್ ಮಾಡಿ ನನ್ನನ್ನು ಆಲ್ಸಿತನದಿಂದ ನಾವು ಹೊರಗೆ ಬರಾಕತ್ತೇನೆ ರೀ. ಇವತ್ತು ನಾ ಏನೋ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಅಥವಾ ನನ್ನ ಲೈಫ್ದು ನನ್ನ ಜೊತೆಗೆ ಆಗಿರೋದನ್ನು ನಿಮ್ಗೆ ಶೇರ್ ಮಾಡ್ಕೊಕತ್ತೇನೆ ರೀ. ಸೊ ನಾನು ಕೂಡ ಟ್ರೈ ಮಾಡೇನಿ ರೀ. ನಾನು ಕೂಡ 3 ದಿವಸ ಆಯಿತು. ನಾಳಿದ ಟೈಮ್ ಟೇಬಲ್ ನಾ ಇವತ್ತು ಬರೆದಿಡತ್ತೀನಿ, ನಾ ಏನು ಮಾಡಬೇಕು. ಸೊ ಬರೆಯೋದ್ರಿಂದ ವೆರಿ ಇಂಪಾರ್ಟೆಂಟ್, ಬರೆಯೋದ್ರಿಂದ ನನಗೇನು ಮಾಡಬೇಕು ಗೊತ್ತಿರ್ತೈತಿ, ಮತ್ತು ನಾ ಎಲ್ಲಿ ಬಿಟ್ಟೇನು ಅನ್ನೋದು ಗೊತ್ತಿದೆ. ಅದಕ್ಕೆ ಬಾಬಾರವರು ಹೇಳ್ತಾರೆ ಚಾರ್ಟ್ ಇಡ್ರಿ ಅಂತೇಳಿ. ಚಾರ್ಟ್ ಅಂದ್ರೆ ಅರ್ಥ ಏನು ರೀ, ಟೈಮ್ ಟೇಬಲ್. ಸೊ ಟೈಮ್ ಟೇಬಲ್ ಬರೆಯೋದ್ರಿಂದ, ಈಗ ನೋಡಿರಿ, ನಾನು ನಾಳೆ ದಿನ 12 ಸಲ ಸ್ವದರ್ಶನ್ ಚಕ್ರ ತಿರುಗಿಸ್ಬೇಕು, 5 ಸಲ ನಾನು 5 ಸ್ವರೂಪದ ಅಭ್ಯಾಸ ಮಾಡಬೇಕು, 5 ಸಲ 5 ತತ್ವಗಳಿಗೆ ನಾನು ಸಕಾಶ ಕೊಡಬೇಕು. ಈ ರೀತಿ ನಮ್ಮದು ಟೈಮ್ ಟೇಬಲ್ ನಾವು ಹಾಕ್ಕೊಂಡಿದ್ದೇ ಆದರೆ ನಾವು ಆಲ್ಸಿತನದಿಂದ ದೂರ ಆಗ್ತೇವೆ. ಸೊ ಟ್ರೈ ಮಾಡಿ ನೋಡಿರಿ. ಇನ್ನೊಂದು ಸಲ ರಿಕಾಲ್ ಮಾಡೋಣ್ರಿ. ಸೂರ್ಯ ನಮಸ್ಕಾರ, ಅನುಲೋಮ್ ವಿಲೋಮ್, ವಾಕಿಂಗ್,
1 ತಾಸು ಕೂತ ನಂತರ ಅರ್ಧ ತಾಸು ಕೂತ ನಂತರ ಒಂದಿಟ್ಟು ಅಡ್ಡಾಡ್ರಿ, ಸ್ಟ್ರೆಚಿಂಗ್ ಮಾಡಿರಿ. ರೂಮ್ ಕ್ಲೀನ್, ವೆರಿ ಇಂಪಾರ್ಟೆಂಟ್. ರೂಮ್ ಕ್ಲೀನ್, ಬೆಡ್ರೂಮ್ ಕ್ಲೀನ್, ವಾರ್ಡ್ರೋಬ್ ಕ್ಲೀನ್, ನಿಮ್ಮದು ಟೇಬಲ್ ಕ್ಲೀನ್. ಮತ್ತು ಮೊದಲು ಸಾಧನೆ, ನಂತರ ಮೇವಾ, ಮತ್ತು ಏನು ನೋಡಿದ್ವಿ ರೀ ನಾವು, ಯಾವುದನ್ನು ಮಾಡಿಲ್ಲ ಅದನ್ನು ಇವತ್ತು ಮಾಡಿರಿ, ಯಾವುದು ಮಾಡಿಲ್ಲಲ್ಲ ಅದನ್ನು ಇವತ್ತು ಮಾಡಿರಿ, ತಾನ ಆಲಸ್ಯದಿಂದ ದೂರ ಆಗ್ತೀರಿ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ, ತಮಗೂ ಕೂಡ ಥ್ಯಾಂಕ್ ಯು ರೀ. ಮತ್ತು ನಾವು ಆಲಸಿ ಅದೇವಂತನೂ ಅಂದ್ಕೊಳ್ಬಾರ್ದು. ನಾ ಆಲಸಿ ಅದೇನಿ, ನನಗೆ ಆಗಂಗಿಲ್ಲ, ನನ್ನ ಪಪ್ಪನೂ ಹಾಗೆ ಅದಾರು, ಅದಕ್ಕೆ ನಾ ಜೀನ್ಸ್ನಾಗ ಆಲಸಿ ಅದೇನಿ, ನಾ ಸಣ್ಣದಿದ್ದಾಗಿಂದನೂ ಆಲಸಿ ಅದೇನಿ, ಎಂದಿಗೂ ಕೂಡ ಈ ರೀತಿ ಅಂದ್ಕೊಳ್ಬಾರ್ದು. ಈ ರೀತಿ ಅಂದ್ಕೊಳ್ಳೋದ್ರಿಂದ ನಾವು ಆಲಸಿತನದಿಂದ ದೂರ ಆಗಲು ಸಾಧ್ಯವಿಲ್ಲ. ಸೊ ಸದಾಕಾಲ ಸ್ವಮಾನಗಳತ್ತ ಪ್ರಾಕ್ಟೀಸ್ ಮಾಡಿರಿ. ನಾವು ಉಮಂಗ್ ಉತ್ಸಾಹದಲ್ಲಿ ಇರುವಂಥ ಆತ್ಮ ಅದೇನಿ, ನಾ ಆ್ಯಕ್ಟಿವ್ ಆತ್ಮ ಅದೇನಿ, ನಾ ಹೊಸದ ಏನಾದರೂ ಮಾಡುವಂಥ ಆತ್ಮ ಅದೇನಿ, ನಾ ವಿಶೇಷ ಆತ್ಮ ಅದೇನಿ. ಸದಾ ಸ್ವಮಾನಾಗಿರ್ರಿ, ಅವಾಗ ಆಲಸಿತನ ದೂರ ಆಕೈತಿ. ಹೊಸತನ ಏನಾದರೂ ಮಾಡ್ತಾಯಿರಿ. ಇವತ್ತು ನಾ ಇದನ್ನು ಚೇಂಜ್ ತೊಗೊಳ್ಳೇ ಬರಬೇಕು. ಯಾರ ಸಲುವಾಗಿ? ನನ್ನ ಸಲುವಾಗಿ, ಮತ್ತೊಬ್ಬರ ಸಲುವಾಗಲ್ಲ, ಅಥವಾ ತೋರಿಸ್ಲಿಕ್ಕೂ ಅಲ್ಲ. ನನ್ನ ಸಲುವಾಗಿ ನನಗೇನಾದರೂ ನಾ ಚೇಂಜಸ್ ತಂದೆ ಅಂದರೆ ನನಗೂ ಖುಷಿ ಬರ್ತೈತಿ. ಸೊ ಆ ಕಾರಣದಿಂದ ನಾನು ಮಾಡ್ತಾಯಿದ್ದೀನಿ. रुकना नहीं, थकना नहीं, सपना साकार बनाना है, ज्ञान योग की शक्ति से लक्ष्य को हर हाल में पाना है, रुकना नहीं, थकना नहीं, सपना साकार बनाना है, ज्ञान योग की शक्ति से लक्ष्य को हर हाल में पाना है, भगवान सदा साथ तुम्हारे, हिम्मत का एक कदम बढ़ाओ, कर्म तू कर पूर्ण स्थापना, अपनी स्वर्णिम इतिहास बनाओ, विश्व परिवर्तन की मसाल का काम कर, जग को राह दिखाना है, ज्ञान योग की शक्ति से लक्ष्य को हर हाल पे पाना है, उतार चढ़ाव तो आते हैं, डरने की कोई बात नहीं, माया तो हरा सके इतनी तो औकात तो है नहीं, कल्प कल्प के विजयी हो, तुम्हें स्मृति जगाना है, ज्ञान योग की शक्ति से लक्ष्य को हर हाल में पाना है, माया तो है पेपर टाइगर, उससे क्यों घबराते हो, सर्वशक्तिमान हो तुम्हें, तुम भूल जाते क्यों हो, अंगद भीष्म हनुमान, तुम्हारा ये तो गाना है, ज्ञान योग की शक्ति से लक्ष्य को हर हाल में पाना है, एकता का स्वर्ग गूंज उठे, अब ऐसी आर्मी बनाना है, पवित्रता को ज्योति
जलाकर नया सवेरा लाना। जो बीत गया सो बीत गया, अब फिर से स्वर्ग बनाना है। ज्ञान योग की शक्ति से लक्ष्य को हर हाल में पाना है। रुकना नहीं, थकना नहीं, सपना साकार बनाना है। ओम शांति। थैंक यू बाबा, तमಗೂ ಕೂಡ ಥ್ಯಾಂಕ್ ಯು ರೀ।